ಬದ್ಧ ವೈರಿಗಳಂತೆ ಇದ್ದಂತಹ ರಾಜ್ಯದ ಎರಡು ಘಟಾನುಘಟಿ ರಾಜಕಾರಣಿಗಳು ಪರಸ್ಪರ ಶರಣಾಗತಿ ಆಗಿದ್ದಾರೆ. ಹಿಂದೂ ಹುಲಿಗೆ ರಾಜ ಹುಲಿ ಅರ್ಥಾತ್ ಮರಿ ರಾಜ ಹುಲಿ ಶರಣಾಗಿದ್ಯಾಕೆ? ಒಂದು ಕಡೆ ರಾಜ್ಯದಲ್ಲಿ ಬೈ ಎಲೆಕ್ಷನ್, ಮತ್ತೊಂದು ಕಡೆ ಹಿಂದೂ ಹುಲಿಗೆ ರಾಜ ಹುಲಿ ಅರ್ಥಾತ್ ಮರಿ ರಾಜ ಹುಲಿ ಶರಣಾಗತಿ. ಉಪಕದನಕ್ಕೆ ಯತ್ನಾಳ್ ಎಂಟ್ರಿ, ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಇದು. ಬಾಗಲಕೋಟೆ ಅಖಾಡದಲ್ಲಿ ಅಬರಿಸುತ್ತಿರೋ ಹಿಂದೂ ಹುಲಿ. ಉಚ್ಚಾಟಿತ ಎಂಎಲ್ಎ ಪ್ರಚಾರದ ಹಿಂದೆ ಅಡಗಿದೆಯಾ ಹೈಕಮಾಂಡ್ ತಂತ್ರ? ಚರಂತಿ ಮಠ ಪರ ಯತ್ನಾಳ್ ಬ್ಯಾಟಿಂಗ್ ನೋಡಿ ದಂಗಾದ ರಾಜಕೀಯ ವಲಯ. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧವೇ ಅಬ್ಬರಿಸುತ್ತಿರುವ ವಿಜಯಪುರದ ಎಂಎಲ್ಎ. ಆದರೂ ಯತ್ನಾಳ್ ವಿಚಾರದಲ್ಲಿ ಬಿಎಸ್ವೈ ಬಿವೈವಿ ಸೈಲೆಂಟ್ ಆಗಿದ್ಯಾಕೆ? ನೋಡೋದಕ್ಕೆ ಹೋದ್ರೆ ಅತ್ತೆ ಸೊಸೆ ಇದ್ದಂಗಿದ್ರು, ದರ್ಶನ್ ಸುದೀಪ್ ಇದ್ದಂಗಿದ್ರು. ಇದ್ದಕ್ಕಿದ್ದ ಹಾಗೆ ಈಗ ಸ್ನೇಹ ವಿಜಯೇಂದ್ರ ಸಾಫ್ಟ್ ಕಾರ್ನರ್ ಹಿಂದೆ ದೆಹಲಿ ನಾಯಕರ ಆರ್ಡರ್ ಇದೆಯಾ? ಯತ್ನಾಳ್ ಪ್ರಚಾರದಿಂದ ವೋಟ್ ಹೆಚ್ಚಾದ್ರೆ ಸಂತೋಷ ಎಂದಿರುವ ವಿಜಯೇಂದ್ರ. ಉಚ್ಚಾಟನೆಗೊಂಡಿದ್ರು ಬಿಜೆಪಿ ನಾಯಕರ ಜೊತೆ ವೇದಿಕೆ ಹಂಚಿಕೊಳ್ಳುತ್ತಿರೋ ಯತ್ನಾಳ್. ಬಾಗಲಕೋಟೆ ಚುನಾವಣಾ ಕಣದಲ್ಲಿ ಯತ್ನಾಳ್ ಎಂಟ್ರಿಯಿಂದ ಎದುರಾಳಿಗಳಿಗೆ ನಡುಕ ಶುರುವಾಗಿದೆ. ಕೈ ಮುಗಿದುಕೋತೀನಿ, ವೀರಣ್ಣ ಚರಂತ್ ಮಾಡ್ರೆ ಕೆಲಸ ಮಾಡ್ಯಾರ ಇಲ್ಲೋ, ಅವರು ಸ್ವಲ್ಪ ಸಿಡ್ಕದಾರ ಹೌದೋ ಇಲ್ಲೋ, ಅವ್ರು ನಗೋದಿಲ್ಲ ಹೌದೋ ಇಲ್ಲೋ. ನಾನು ಹಿಂದೆ ಹೇಳಿ ನಗಬೇಕಂತ ಹೇಳಿ ಹಿಂಗೆ ಮೊನ್ನೆ ಒಂದು ಬಾಗಲಕೋಟೆ ಸಿಟಿಯಾಗಿ ನೋಡಿದೆ, ಹಂಗೆ ನಡೀದಿಲ್ಲ ಮತ್ತೆ ಅಂತ ಹೇಳಿನಿ. ಅಲ್ಲಿ ಬಂದಾರ ಬಾರ್ ಕಲ್ಲ ಬಣ ಬಾ ಕುಂಡ್ರು, ಚಾ ಕುಡಿತ, ಕಾಫಿ ಕುಡಿತ, ಎಷ್ಟು ಅಂದ್ರೆ ಸಾಕು. ಮುಂದೆ ಕೆಲಸ ಮಾಡ್ಕೊಂಡು ಪರವಾಗಿಲ್ಲ, ಬಂದಾಗ ಬಿಟ್ಟು ಮಾತಾಡ್ಸಿದ್ರೆ ನಮ್ಮ ಮಂದಿ ಅರ್ಥ ಖುಷಿ ಹೌದಿಲ್ಲ. ನಮ್ಮ ಮಂದಿ ಏನೂ ಕೇಳೋದಿಲ್ಲ, ಬಂದಾಗ ಕಿಮ್ಮತ್ ಕೊಡ್ಬೇಕು, ಚಾ ಕುಡಿತ ಕಾಫಿ ಕುಡಿತದ ಕೇಳಬೇಕು ಹೌದಿಲ್ಲ. ಅಟ್ಟಾಯ್ತಂದ್ರೆ ಮುಂದೆ ಕೆಲಸನೇ ನೆನಪು ಬಾರಿ ಇರ್ತಾವೆ. ನಮ್ಮ ಮಂದಿ ಸರಿ ಏನೋ ಬಂದಿತ್ತು ನೆನಪು ಬಾರ್ದು ಅದಕ್ಕೆ ಚರಂತಿ ಮಾಡ್ರಿ ಹೇಳಿ ನಾನು ಹತ್ರ ಡೈರೆಕ್ಟ್ ಹೇಳೋ ನಾವು ಒಬ್ಬರೇ ಅವರಿಗೆ. ಅದಕ್ಕೆ ಪಾಪ ಚರಂತಿ ಮಟ್ರು ಪ್ರಾಮಾಣಿಕರಾದ ಇದು ದೊಡ್ಡ ಸಂಸ್ಥೆ ಕಟ್ಟರ ಇಟ್ಟು ಕೆಲಸ ಮಾಡ್ಯಾರ. ಅದನ್ನ ನಾನು ಕೈ ಮುಗಿದು ಕೇಳ್ಕೊತೀನಿ, ಜಾತಿ ನೋಡ್ಬೇಡ್ರಿ. ಈ ಒಂದು ಬಾಗಲಕೋಟೆ ಈ ಸಲ ಅವರೊಂದು 100 ಕೋಟಿ ರೂಪಾಯಿ ತಂದಿಟ್ಟಾರ. ಅವ್ರ ಮನೆಯಾಗ ಇವ್ರ ಮನೆಯಾಗ ಬಂದವ್ರಾಕ ಅವ್ರನ್ನ 2 ದಿವಸ ಇರ್ಲಾಕಾಗೆ ಅವ್ರ ಲೆಕ್ಕ ಮಾಡ್ಯಾರ. ಲಿಂಗಾಯತ್ರಿಗೆ 4,000, ನಮ್ಮ ಹಾಲ ಮತದವ್ರಿಗೆ 2,000, ವಾಲ್ಮೀಕಿಗೆ 2,000, ಸಾಬ್ರಿಗೆ 1,000. ಬಿಜೆಪಿ ಹಾಕ್ತಾರಲ್ರಿ, ಇವ್ರೇನು ಬಿಜೆಪಿ ಲೆಕ್ಕ ಹೊಡೆದ್ರ. ಅವಮಾನ ಮಾಡಿದ ಅರಮನೆಯ ಬಾಲ್ಕನಿಯಲ್ಲಿ ನಿಂತುಕೊಂಡು ಮತಪ್ರಚಾರ ಮಾಡುತ್ತಿರುವ ಬಸನಗೌಡ ಪಾಟೀಲ್ ಯತ್ನಾಳ್. 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆಗೆ ಒಳಪಟ್ಟ ಬಿಜೆಪಿ ಶಾಸಕ ಬಿಜೆಪಿ ಅಭ್ಯರ್ಥಿಯ ಪರ ಮಾತನಾಡುವಾಗ ಆಶ್ಚರ್ಯ ಸಾಮಾನ್ಯ. ನೋಡಿ, ವೆರಿ ಸಿಂಪಲ್. ಬಿವೈ ವಿಜಯೇಂದ್ರರ ನೇತೃತ್ವದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ, ಅರ್ಥಾತ್ ವಿಪಕ್ಷ ಸ್ಥಾನದಲ್ಲಿ ನಿಂತ್ಕೊಂಡಿದೆ. ನಾಳೆ ದಿನ 2 ಕ್ಷೇತ್ರದಲ್ಲಿ ಎಲ್ಲಾದ್ರೂ ಒಂದು ಕಡೆ ಉಲ್ಟಾ ಹೊಡೆದ್ರು ಕೂಡ ಅದಕ್ಕೆ ನೇರ ಹೊಣೆ ಬಿವೈ ವಿಜಯೇಂದ್ರ. ಬೊಟ್ಟು ಮಾಡೋದು ವಿಜಯೇಂದ್ರನ ಕಾರಣ. ಈಸ್ ಎ ಸ್ಟೇಟ್ ಪ್ರೆಸಿಡೆಂಟು. ಹಾಗಾಗಿ ನನ್ನ ವೈರಿನೇ ಆಗಿರ್ಲಿ, ನನ್ನ ಸ್ನೇಹಿತನೇ ಆಗಿರ್ಲಿ, ಅವರು ಕುಂಕುಮ ಹಚ್ಕೊಂಡು ಹೆಗಲ ಮೇಲೆ ಶಾಲ ಹಾಕೊಂಡು ಮತ ಕೇಳಿದಾಗ ಒಂದು 5,000 ಓಟು ಬರುತ್ತಾ? ಬರುತ್ತೆ. ಲಾಭನೇ ಅಲ್ವಾ? ಸೊ ಪೊಲಿಟಿಕಲ್ ಲಾಭ ಅದನ್ನು ನೋಡಿದ ವಿಜಯೇಂದ್ರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಸಂಪರ್ಕದಲ್ಲಿ. ಮಾರುತಿ, ಇಲ್ಲ ಒಂದು ಕಡೆ ಬಿವೈ ವಿಜಯೇಂದ್ರ ನನ್ನ ವೈರಿನೋ ನನ್ನ ಸ್ನೇಹಿತನೋ ಅಖಾಡಕ್ಕೆ ಬಂದು ಮಾತನಾಡಿದ್ರೆ ಓಟು ಬರುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ರೋ ಏನು? ಏನು ಯತ್ನಾಳ್ ವಿಚಾರದಲ್ಲಿ ಯಡಿಯೂರಪ್ಪ ಮತ್ತೆ ಅದೇ ರೀತಿ ವಿಜಯೇಂದ್ರ ನಡ್ಕೊಳ್ತಿರೋ ನಡೆ ನೋಡಿದ್ರೆ ವೈದ್ಯ ಆದ್ರೂ ಪರವಾಗಿಲ್ಲ, ನಮ್ಗೆ ಓಟ್ ಬಂದು ನಮ್ಮ ಅಭ್ಯರ್ಥಿ ಗೆದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಬಂದ್ರ ಅನ್ನೋ ಪ್ರಶ್ನೆ ಕೂಡ ಕಾಡ್ತಿರೋಂಥದ್ದು. ಇನ್ನೊಂದ್ ಕಡೆ ಪ್ರಚಾರಕ್ಕೆ ಯತ್ನಾಳ್ ಅವರಿಗೆ ಹೈಕಮಾಂಡ್ ಅವಕಾಶ ಕೊಟ್ಟಿದ್ಯಾ, ಹೈಕಮಾಂಡ್ ಜೊತೆ ಇದ್ರ ಬಗ್ಗೆ ಈಗಾಗಲೇ ಚರ್ಚೆ ಆಗಿ ಹೈಕಮಾಂಡ್ ಅನುಮೋದನೆ ಕೊಟ್ಟಿದ್ಯಾ ಎಂಬ ಪ್ರಶ್ನೆ ಕೂಡ ಕಾಡ್ತಾ ಇರುತ್ತದೆ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಡಿಯೂರಪ್ಪ ಮತ್ತು ಅದೇ ರೀತಿ ಬಿವೈ ವಿಜಯೇಂದ್ರ ಯತ್ನಾಳ್ ವಿಚಾರದಲ್ಲಿ ಮಾತನಾಡ್ತಾ ಇರೋದು ನೋಡೋದು ಎಲ್ಲ ಒಂದ್ ಕಡೆ ಸಾಫ್ಟ್ ಆಗಿ ಮಾತನಾಡ್ತಾ ಇರೋದು. ಆದ್ರೆ ಕಳೆದ 3 ದಿನಗಳ ಹಿಂದೆ ಯಡಿಯೂರಪ್ಪ ಒಂದ್ ಮಾತು ಹೇಳಿದ್ರು, ಯತ್ನಾಳ್ ಅವ್ರ ಪ್ರಚಾರ ಬಂದ್ ಮಾಡೋದಾದ್ರೆ ಮಾಡ್ಲಿ ಅಂತ ಕೂಡ ಹೇಳಿದ್ರು. ಅದೇ ರೀತಿಯಾದಂತ ನಿನ್ನೆ ಕೂಡ ಏನು ವಿಜಯೇಂದ್ರ ಕೂಡ ಒಂದ್ ಮಾತನ್ನ ಹೇಳಿರೋದು, ಒಂದ್ ವೇಳೆ ಯತ್ನಾಳ್ ಬಂದು ಪ್ರಚಾರ ಮಾಡಿ ವೋಟ್ ಹೆಚ್ಚಾಗೋದಾದ್ರೆ ಆಗ್ಲಿ, ಅದು ನಮ್ಮ ಪಕ್ಷಕ್ಕೆ ಲಾಭ ಅಲ್ವಾ ಎಂಬ ಪ್ರಶ್ನೆ ಕೂಡ ಹೇಳಿರೋಂಥದ್ದು. ಇದರಿಂದ ಎಲ್ಲೋ ಒಂದ್ ಕಡೆ ಯತ್ನಾಳ್ ಪ್ರಚಾರಕ್ಕೆ ಹೈಕಮಾಂಡ್ ಸಮ್ಮತಿ ಕೊಟ್ಟಿರೋದಲ್ಲದೆ ರಾಜ್ಯ ನಾಯಕರು ಒಪ್ಕೊಂಡ್ರ ಎಂಬ ಪ್ರಶ್ನೆ ಕೂಡ ಕಾಡ್ತಾ ಇರೋಂಥದ್ದು. ನಿನ್ನೆಯಿಂದಲೂ ಕೂಡ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿ ಮಠಪಾರ ಈಗಾಗಲೇ ಯತ್ನಾಳ್ ಪ್ರಚಾರವನ್ನ ಆರಂಭ ಮಾಡಿರುವಂತದ್ದು. ಸುಮಾರು 2 ದಿನ ಅಂದ್ರೆ 3 ದಿನಗಳ ಕಾಲ ಅಲ್ಲಿ ಕೂಡ ಪ್ರಚಾರ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇರೋದು. ಎಲ್ಲ ಒಂದ್ ಕಡೆ ಯತ್ನಾಳ್ ಅವರ ವಿಚಾರದಲ್ಲಿ ಅಂದ್ರೆ 2 ವಿಚಾರದಲ್ಲಿ, ಒಂದು ಯತ್ನಾಳ್ ಅವರು ಪ್ರಚಾರ ಮಾಡೋದ್ರಿಂದ ಪಂಚಮಸಾಲಿ ಮತಗಳು ಬಿಜೆಪಿಗೆ ಬರುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಅಂದ್ರೆ ಹೆಚ್ಚು ಮತಗಳು ಬರ್ತವೆ. ಅದೇ ರೀತಿಯಾದಂತೆ ಏನು ಅವರ ಹಿಂದೂ ಬ್ರಾಂಡ್ ಏನಿದೆ ಅದನ್ನ ಬಳಸ್ಕೊಂಡು ಒಂದಷ್ಟು ಮತಗಳು ಕೂಡ ಬಿಜೆಪಿಗೆ ಕೂಡೀಕರಣ ಆಗುತ್ತೆ. ಅದರಿಂದಾಗಿ ಯತ್ನಾಳ್
ಪ್ರಚಾರ ಮಾಡೋ ವಿಚಾರದಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಕೂಡ ಸಾಫ್ಟ್ ಆಗಿರೋದು. ಇನ್ನೊಂದ್ ಕಡೆ ಯತ್ನಾಳ್ ಅಂದ್ರೆ ವಿಜೇಂದ್ರಗೆ ತಮ್ಮ ರಾಜ್ಯಾಧ್ಯಕ್ಷ ಸ್ಥಾನ ಮುಂದುವರಿಬೇಕು ಮತ್ತು ಅದನ್ನ ಉಳಿಸ್ಕೊಳ್ಬೇಕಂದ್ರೆ ಈ ಬೈ ಎಲೆಕ್ಷನ್ ಅಲ್ಲಿ ಒಂದು ಕ್ಷೇತ್ರ ಆದ್ರೂ ಗೆಲ್ಲೇಬೇಕು. ಅದರ ಒತ್ತಡದಲ್ಲೂ ಕೂಡ ವಿಜೇಂದ್ರ ಇರೋದ್ರಿಂದ ಅವರ ಪ್ರಚಾರಕ್ಕೆ ಅನುಮತಿಯನ್ನ ಕೊಟ್ಟಿರುವಂತದ್ದು ಸ್ಟೈಲ್. ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.